ಪಕ್ಷಾತೀತವಾಗಿ ಈ ರಾಜ್ಯದ ಸಂಸದರಾಗಿ, ಈ ದೇಶದ ಸಂಸದರಾಗಿ, ಈ ರಾಜ್ಯದ ಶಾಸಕರಾಗಿ ಹಲವಾರು ಹುದ್ದೆಗಳನ್ನ ಅಲಂಕರಿಸಿದ್ರು ಕೂಡ ಸಾಮಾನ್ಯರಲ್ಲಿ ಸಾಮಾನ್ಯರಂತೆ ಕೆಲಸ ಮಾಡಿದಂಥ ಒಬ್ಬ ಪ್ರಭಾವಿ ಮುತ್ಸದ್ದಿ ರಾಜಕಾರಣಿಗಳು. ನಾವು ಕಳೆದ 8 ವರ್ಷದಲ್ಲಿ ನಾವು ಧ್ರುವನಾರಾಯಣ ಸಾಹೇಬ್ರ ಜೊತೆ ಅವರ ಅಭಿಮಾನ ಬಳಗವನ್ನು ಮಾಡ್ಕೊಂಡು ನಾವು ಇವತ್ತು ತಾಲೂಕಿನಲ್ಲಿ, ಜಿಲ್ಲೆಯಲ್ಲಿ ಹಲವಾರು ಸಮಾಜ ಸೇವೆ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಅವ್ರ ಹೆಸರೇ ಒಂದು ಶಕ್ತಿ. ಈ ರಾಜ್ಯದಲ್ಲಿ ಧ್ರುವನಾರಾಯಣ ಸಾಹೇಬ್ರ ಹೆಸರು ಹೇಳ್ತಿದ್ದಂಗೆ ಅಧಿಕಾರಿಗಳಿರ್ಬೋದು, ರಾಜಕಾರಣಿಗಳು ಇರ್ಬೋದು, ಯಾವುದೇ ಸಮಾಜ ಇರ್ಬೋದು, ನಾವು ಧ್ರುವನಾರಾಯಣ ಸಾಹೇಬ್ರು ಕಳ್ಕೊಂಡಿದ್ದೇವೆ ಅಂತಕ್ಕಂಥ ಮಾತನಾಡ್ತಕ್ಕಂಥ ನೋಡಿದ್ದೀವಿ. ನಾವು ಕೂಡ 70 ರಿಂದ 100 ಜನ ಯುವಕರು ರಕ್ತದಾನವನ್ನು ಮಾಡ್ತಾ ಇದ್ದೀವಿ. ಆ ರಕ್ತದಾನ ಮಾಡೋದ್ರ ಮುಖಾಂತರ ನಾವು ಮಾನ್ಯ ಧ್ರುವನಾರಾಯಣ ಸಾಹೇಬ್ ಹೆಸರಿಗೆ ಒಳ್ಳೆ ಹೆಸರು ಬರಲಿ. ಅವ್ರು ಇದ್ದ ಸಂದರ್ಭದಲ್ಲಿ ಹಲವಾರು ಯುವಕರಿಗೆ ಸಹಾಯ ಮಾಡವ್ರೆ. ಯಾರೇ ಮನೆಗೆ ಹೋದ್ರು ಕೂಡ ಅವ್ರಿಗೆ ಸ್ಪಂದಿಸ್ತಕ್ಕಂಥ ಕೆಲಸ ಮಾಡ್ಕೊಂಡು ಬಂದವ್ರೆ. ಹಾಗಾಗಿ ಅವರ ಹೆಸರಿನಲ್ಲಿ ನಾವು ಹಲವಾರು ಸಮಾಜಮುಖಿ ಕೆಲಸವನ್ನು ಮಾಡ್ತಾ ಇದ್ದೀವಿ. ಕೆಲವರಿಗೆ ನೋಡಿದ್ವಿ, ಒಂದು ಘಟನೆಯಲ್ಲಿ ನೀವು ನೆನೆಸ್ಕೊಳ್ಬೇಕು. ಒಂದೇ ಮಾತು, ಇಬ್ಬರು ಕ್ಯಾನ್ಸರ್ ಪೇಷಂಟು, ಮೆಡಿಸಿನ್ ಕಾಸಿಲ್ಲ ಅಂತ ಮನೆಗೆ ಹೋಗಿ ನಾವು ಮೆಡಿಸಿನ್ ಜೊತೆಗೆ ಹಣಕಾಸಿನ ಸಹಾಯ ನೀಡಿ ಅವರಿಗೆ, ಈಗಲೂ ಕೂಡ ಅವ್ರಿಗೆ ಅವ್ರ ಹೆಸರು ಹೇಳಬಾರ್ದು, ಹೆಸರು ಹೇಳಿದ್ರೆ ಪಾಪ ಕುಟುಂಬಕ್ಕೆ ಏನಾದ್ರು ಮುಜುಗರ ಆಗ್ತಂತ ಹೆಸರು ಹೇಳ್ತೀವಲ್ಲ, ಇವತ್ತು ಕೂಡ ಪ್ರತಿ ತಿಂಗಳು ನಾವು 2,000 ರೂಪಾಯಿನ ಮನೆಗೆ ಕೊಡ್ತಾ ಇದ್ದೀವಿ.